श्रीमद्वेङ्कटनाथाय श्रीनिवासाय ते नमः। श्रीनिवासाय ते नमः। ರಾಜಮಾತೆಗೆ ಪ್ರಣಾಮಗಳು. ಮಂತ್ರಿಗಳೇ, ಇಂದು ಯುವರಾಜನಿಗೆ ಪಟ್ಟಾಭಿಷೇಕವಾಯಿತು. ಇನ್ನು ಮುಂದೆ ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಅವನೇ ನಿರ್ವಹಿಸಬೇಕು. ಆದರೆ ರಾಜಮಾತೆ, ಆದರೆ ಎಂಬ ಅನುಮಾನ ಬೇಡ. ಈ ರಾಜ್ಯದ ಎಲ್ಲ ಜವಾಬ್ದಾರಿಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅಲ್ಲದೆ ಯುವರಾಜರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡಿ ತಿದ್ದಿ ತೀಡಿ ಅವರನ್ನು ಸರಿಯಾದ ಮಾರ್ಗದರ್ಶನಕ್ಕೆ ತರುವ ಹೊಣೆ ನನ್ನದಾಗಿದೆ. ತಾವು ಯಾವುದಕ್ಕೂ ಚಿಂತಿಸಬೇಡಿ ಮಾತಾ, ಚಿಂತಿಸಬೇಡಿ. ಮಂತ್ರಿಗಳೇ, ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾದರೆ ಸಾಕು. ಆ ದೇವರಲ್ಲಿ ಅದನ್ನೇ ನಾನು ಬೇಡಿಕೊಳ್ಳುತ್ತೇನೆ. ಮಂತ್ರಿಗಳೇ, ನಾನಿನ್ನು ಹೋಗಿ ಬರುತ್ತೇನೆ. ಮಂತ್ರಿಗಳೇ, ಎಲ್ಲರಿಗೂ ಶುಭವಾಗಲಿ. ಮರ ಕೇಳಕೋರು ಸಮಾಜ ಸುಧಾರಕ, ಬಾಂಧವ, ಅನಾಥ ರಕ್ಷಕ, ಕಲಾಭೂಷಣ, ಕಲಾ ನಿಪುಣ, ಸಾಹಿತ್ಯ ಬಂಧು, ಸಾಂಸ್ಕೃತಿಕ ಹರಿಕಾರ, ಸಂಗೀತ ಲೋಲ, ಮಹಾನಿಪುಣ, ಮಹಾಜಿಪುಣ, ಉದ್ದಂಡ, ಧೀರ್ದಂಡ, ಮಹಾಮೂರ್ಖ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರಾಕ್, ಬಹುಪರಾಕ್, ಬಹುಪರಾಕ್. इतना सन्नाटा क्यों है भाई?
ಮಹಾಮಂತ್ರಿಗಳೇ, ಮಹಾಪ್ರಭು. ಕಳೆದ 2 ವರ್ಷಗಳಿಂದ ಹಾ, ಕರೋನಾ ಎಂಬ ಮಹಾಮಾರಿಯಿಂದ ಹೌದೌದು. ನಾವೆಲ್ಲರೂ ದೂರವಾಗಿದ್ದೆವು. ಹೌದು, ಹೌದು. ಆದರೆ ಇಂದು ಮತ್ತೆ ನಾವೆಲ್ಲರೂ ಸೇರುವ ಶುಭ ದಿನ ಬಂದಿದೆ. ಬಂದಿದೆ, ಬಂದಿದೆ. ಅದಕ್ಕಾಗಿ ಹಾ, ನನ್ನ ಆರಾಧ್ಯ ದೈವವಾದ ಹಾ, ಕೃಷ್ಣನ ಹಬ್ಬವನ್ನು ಆಚರಿಸಬೇಕೆಂದುಕೊಂಡಿದ್ದೇನೆ. ಆಗಲಿ, ಆಗಲಿ. ಅದಕ್ಕಾಗಿ ಹಾ, ನನ್ನ ಎಲ್ಲ ಅಕ್ಕಪಕ್ಕದ ಯುವರಾಜರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ. ಆಗಬಹುದು. ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ. ಆ ಹಾ, ಯಾರಲ್ಲಿ ಆ. ಎಲ್ಲ ರಾಜರನ್ನು ಬರಮಾಡಿ. ಆ. ಸಖಿಯರೇ, ಗಾಳಿ ಗಾಳಿ. ಮೈಸೂರಿನಿಂದ ಆಹಾ. ಮೈಸೂರು ಮಹಾರಾಜರು ಆಗಮಿಸುತ್ತಿದ್ದಾರೆ. ಸಖಿ, ಗಾಳಿ ಗಾಳಿ. ಆಹಾ. ಮೈಸೂರು ದಸರಾ ಆಹಾ. ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಆಸೀನರಾಗಿ ಮಂತ್ರಿಗಳೇ, ಮಹಾಪ್ರಭು, ಮುಂದಿನ ಯುವರಾಜರು ಬರಮಾಡಿಕೊಳ್ಳಿ. ಆಗಬಹುದು. ಆ ಮುಂದೆ ಯುವರಾಜರನ್ನು ಕರೆತನ್ನಿ. ಸಖಿಯರೇ, ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ಆಹಾ, ಉಗಂಡ ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಆಸೀನರಾಗಿ. ಮುಂದೆ ಸ್ನೇಹ ಮಹಾರಾಜರುಗಳು ಆಗಮಿಸುತ್ತಿದ್ದಾರೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಮಾಡುವಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಮಾಡುವಾರೋ ಪ್ರೇಮ ಜೀವಿ. ಸ್ನೇಹ ಮಹಾರಾಜರಿಗೆ ಸ್ವಾಗತ ಸುಸ್ವಾಗತ. ಮಂತ್ರಿಗಳೇ, ಮಹಾಪ್ರಭು. ಎಲ್ಲ ನನ್ನ ಯುವರಾಜ ಮಿತ್ರರು ಆಗಮಿಸಿದ್ದಾಯ್ತು. ಹಾ, ಇನ್ನು ಕೃಷ್ಣನ ಹಬ್ಬ ಮುಂದುವರಿಯಲಿ. ಮಹಾಪ್ರಭು, ಅದು ಕೃಷ್ಣನ ಹಬ್ಬ ಅಲ್ಲ, ಶ್ರೀ ಕೃಷ್ಣನ ಹಬ್ಬ. ಅದೇ ಮುಂದುವರಿಯಲಿ. ಆಗಬಹುದು. ಶ್ರೀಕೃಷ್ಣನ ವೈಭೋಗ ನಡೆಯಲಿ. ಸಖಿಯರೇ, ಗಾಳಿ ಗಾಳಿ. ಸಖಿಯರೇ, ಗಾಳಿ ಗಾಳಿ. ಅಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು, ಚೆಲುವ ಕೃಷ್ಣನ ನೋಡು, ಚೆಲುವೆ ರಾಧೆಯ ನೋಡು, ಬೃಂದಾವನವ ನೋಡು. ಗಾತಿ ಗೋಪಿ ನೋಡು, ಜಂಬಗಾತಿ ಭಾಮಿ ನೋಡು, ತುಂಬು ಮನದ ರುಕ್ಮಿಣಿ ಮನಸ್ಸು ನೋಡು. ಮಧುರಾ ನಗರಿಯ ಕನಸು ನೋಡು, ಮಧುರಾ ನಗರಿಯ ಕನಸು ನೋಡು. ಅಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು, ಚೆಲುವ ಕೃಷ್ಣನ ನೋಡು, ಚೆಲುವೆ ರಾಧೆಯ ನೋಡು, ಬೃಂದಾವನವ ನೋಡು ಬಾ. ಹೇಗಿದೆ ಯುವರಾಜರೇ?
ಮಹಾರಾಜನಿದ್ದಾರೆ. ಗೆಜ್ಜೆ ಬೇರೆ ಮತ್ತು ಹೆಂಗೆ ಲಜ್ಜೆ ಇದ್ದಾರೆ? ಮತ್ತು ನಿನ್ನ ನೀನೇ ಮತ್ತು ಬಣ್ಣ ಕದ್ದುದನ್ನು ಮತ್ತು ಕುಣಿಯುತ್ತ ನೀವಾ. ಗೆಜ್ಜೆ ಮತ್ತು ಲಜ್ಜೆ ಮತ್ತು ನಿನ್ನ ನೀನೇ ಮತ್ತು ಬಣ್ಣ ಕದ್ದುದನ್ನು ಮತ್ತು ಕುಣಿಯುತ್ತ ನೀವಾ. ಆಗ ನೋಡು ರಾಧಕೃಷ್ಣ ಸತ್ಯಭಾಮೆ ಮುದ್ದು ಕೃಷ್ಣ, ಆಗ ನೋಡು ರಾಧಕೃಷ್ಣ ಸತ್ಯಭಾಮೆ ಮುದ್ದು ಕೃಷ್ಣ, ನಿನ್ನ ಜೊತೆಯಲ್ಲಿ ನಲಿಯುವನು, ನಿನ್ನ ಮನದಲ್ಲಿ ಬಂದು ನೆಲೆಸುವನು. ಅಲ್ಲಿ ನೋಡು ಇಲ್ಲಿ ನೋಡು, ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ, ಕೃಷ್ಣನ ನೋಡು ಚೆಲುವೆ, ರಾಧೆಯ ನೋಡು, ಬೃಂದಾವನವ ನೋಡು ಬಾ. ಮಹಾಪ್ರಭು ಏನಿ ವೈಭೋಗ. ಅನ್ನದಾತಿ ಗೋಪಿ ನೋಡು, ಚಂಪಗಾತಿ ಭಾಮೆ ನೋಡು, ತುಂಬು ಮನದ ರುಕ್ಮಿಣಿ ಮನಸ್ಸು ನೋಡು, ಮಧುರಾ ನಗರಿಯ ಕನಸು ನೋಡು, ಮಧುರಾ ನಗರಿಯ ಕನಸು ನೋಡು. ಆ ಕಿರುಬೆರಳಲ್ಲಿ ಗಿರಿ ಎತ್ತಿದ ಧೀರನು ನಮ್ಮ ಕೃಷ್ಣನು, ವಿಷಕಾಲಿಂಗನ ಹೆಡೆಯಲ್ಲಿ ನಾಟ್ಯವನಾಡಿದ ಮಹಿಮನು. ಕಿರುಬೆರಳಲ್ಲಿ ಗಿರಿ ಎತ್ತಿದ ಧೀರನು ನಮ್ಮ ಕೃಷ್ಣನು, ವಿಷಕಾಲಿಂಗನ ಹೆಡೆಯಲ್ಲಿ ನಾಟ್ಯವನಾಡಿದ ಮಹಿಮನು. यदा यदा हि धर्मस्य ग्लानिर्भवति भारत, अभ्युत्थानम् अधर्मस्य तदात्मानं सृजाम्यहम्, परित्राणाय साधूनां विनाशाय च दुष्कृताम्, धर्म संस्थापनार्थाय संभवामि युगे युगे, संभवामि युगे युगे, संभवामि युगे युगे. ಮಹಾಪ್ರಭು ಏನಿ ವೈಭೋಗ, ಆ ರಾಜ ವೈಭೋಗ.
ಮಂತ್ರಿಗಳೇ, ಮಹಾಪ್ರಭು ಹೇಗೆ ನಡೆಯಿತು ಕೃಷ್ಣನ ಹಬ್ಬ? ಮಹಾಪ್ರಭು ಆ? ಕೃಷ್ಣನ ಆ. ಹಬ್ಬ ಆ. ಬಹಳ ವಿಜೃಂಭಣೆಯಿಂದ ಆ. ತಮ್ಮ ಆಳ್ವಿಕೆಯಲ್ಲಿ ನಡೆಯುತ್ತಲ್ಲ ಅದಕ್ಕೇನು ಕುಂದು ಯುವರಾಜ ಮಿತ್ರರೇ, ನೀವು ಮುಂದಕ್ಕೆ ಬರುವಂತರಾಗಿ. ನೀವು ನಮ್ಮ ಕೃಷ್ಣನ ಹಬ್ಬ ಹೇಗೆ ನಡೆಯಿತು? ಮಹಾಪ್ರಭು ಮಹಾಪ್ರಭು ಆ? ಅದು ಕೃಷ್ಣನ ಹಬ್ಬ ಅಲ್ಲ ಶ್ರೀ ಕೃಷ್ಣನ ಹಬ್ಬ. ಅದನ್ನ ಇಟ್ಕೊಳ್ರಿ, ಯಾಕೆ ನಿಂತ್ಕೊಳ್ರಿ. ನನ್ನ ಯುವರಾಜ ಮಿತ್ರರೇ, ಹೇಗೆ ನಡೆಯಿತು ನನ್ನ ಕೃಷ್ಣನ ಹಬ್ಬ? ನೀವು ಹೋಗಿ ಬರ್ತೀರವೇ? ಆಯ್ತು, ಶುಭವಾಗಲಿ. ನಿಮ್ಮ ನಿಮ್ಮ ರಾಜ್ಯಕ್ಕೆ ತೆರಳಿ. ಶುಭವಾಗಲಿ, ಹೋಗಿ ಮಂತ್ರಿಗಳೇ, ಬನ್ನಿ ಇವರನ್ನ ಮಹಾಪ್ರಭು. ಅದ್ದೂರಿಯಾಗಿ ಅವರ ರಾಜ್ಯಕ್ಕೆ ಕಳಿಸಿಕೊಡಿ. ಆಗಬಹುದು ಮಹಾಪ್ರಭು. ಮಂತ್ರಿಗಳೇ, ಮಹಾಪ್ರಭು ಕೃಷ್ಣನ ಹಬ್ಬವೇನೋ ಅದ್ದೂರಿಯಾಗಿ ನಡೆಯಿತು ನಡೆಯಿತು. ಸಂಗೀತ, ಹಾ ಈ ನೃತ್ಯ, ಹಾ ನಾಟಕ ಇವುಗಳನ್ನು ಕಂಡರೆ ಪಂಚಪ್ರಾಣ. ಅಯ್ಯೋ ಮಹಾಪ್ರಭು, ಹಾ. ಅದು ಪಂಚಪ್ರಾಣ ಅಲ್ಲ, ಹಾ? ಪಂಚವಾರ್ಷಿಕ ಯೋಜನೆಯ ಪಂಚಪ್ರಾಣ. ಅದನ್ನೇ ಇಟ್ಕೊಳ್ಳಿ. ನಾನು ಈ ವರ್ಷದಿಂದ ಅಂದರೆ 2023-24ನೇ ಸಾಲಿಗಾಗಿ ಹಾ 5 ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಬೇಕೆಂದುಕೊಂಡಿದ್ದೇನೆ. ಮಹಾಪ್ರಭು, ಹಾ? ಪಂಚ ಅಲ್ಲ ಪಂಚವಾರ್ಷಿಕ. ಅದನ್ನ ತಂದು ಇಟ್ಕೊಳ್ಳಿ. ಅದರಲ್ಲಿ ನನ್ನ ಮೊದಲನೆಯ ಯೋಜನೆ, ಹಾ. ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ಆರೋಗ್ಯವಂತರಾಗಿರಬೇಕು, ಸುಖವಾಗಿರಬೇಕು, ನಗು ತರಬೇಕು. ಹೇಗೆ ನೋಡಿ, ನಗು. ಆದ್ದರಿಂದ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ಕೂಡ ಸಂಗೀತದ ಮೂಲಕ ಮಾತನಾಡುವಂತೆ ಡಂಗುರ ಸಾರಿಸಿಬಿಡಿ. ಮಹದಾಜ್ಞೆ ಹಾ. ಮಹದಾಜ್ಞೆ. ಯಾರಲ್ಲಿ ಹ್ಮ್. ಇನ್ನು ಮುಂದೆ ರಾಜ್ಯದಲ್ಲಿ ಎಲ್ಲರೂ ಯಾವ ಸಂಗೀತದ ಮೂಲಕ ಸಂಗೀತದ ಮೂಲಕವೇ ಮಾತನಾಡಬೇಕೆಂದು ಢಂಗೂರ ಸಾರಿಸು. ಹಾ. ನಾನ್ ಹೇಳಿಲ್ಲ, ನೀವ್ ಕೇಳಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇನ್ನು ಮುಂದೆ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತ ರೂಪದಲ್ಲೇ ಮಾತನಾಡಬೇಕಂತೆ. ಇದು ರಾಜ್ಯಾಜ್ಞೆ. ಇದನ್ನು ಮೀರಿ ನಡೆದವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸ್ತಾರಂತೆ. ನಾನ್ ಹೇಳಿಲ್ಲ, ನೀವ್ ಕೇಳಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕೇಳ್ರಪ್ಪ, ಕೇಳ್ರಿ. ಎಲ್ಲಿ ಮಹಾಮಂತ್ರಿಗಳೇ? ಆ ಆ ಆ ಆ ಮಹಾಪ್ರಭು 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 ಮುಂದಕ್ಕೆ ಹೇಳುವಂತವನಾಗು. ನಿಮ್ಮ ನಮ್ಮ ನಿಮ್ಮ ನಮ್ಮ ಕುದುರೆಯ ಕುದುರೆಯ ಲಾಯಕ್ಕೆ ಲಾಯಕ್ಕೆ ಬೆಂಕಿ 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 ಬಿದ್ದಿದೆಯಂತೆ. ಏಯ್ ಮೂರ್ಖರೇ, ನಿಲ್ಲಿಸು ನಿಲ್ಲಿಸು ನಿನ್ನ ಸಂಗೀತವನ್ನ. ನನ್ನ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ ಎಂದರೆ ಎಂತ ಅಗಾಧ ಕೋರಿ ವಿಚಾರವಲ್ಲವೇ? ಹೌದು. ಅದು ನೀನು ಸಂಗೀತದ ಮೂಲಕ ಹೇಳುತ್ತಿರುವಿಯಾ? ಮಂತ್ರಿಗಳೇ, ಮಹಾಪ್ರಭು, ಮೊದಲು ಇವನು ಕರೆದುಕೊಂಡು ಹೋಗಿ ನಮ್ಮ ಆನೆಯ ಕಾಲುಗಳಿಂದ ತುಳಿಸಿ ಬಿಡಿ. ಮಹಾಪ್ರಭು, ಹಾ? ಅವನದೇನು ತಪ್ಪಿದೆ? ತಮ್ಮ ರಾಜಾಜ್ಞೆಯಂತೆ ಅವನು ಪರಿಪಾಲಿಸುತ್ತಿದ್ದಾನೆ. ಮಂತ್ರಿಗಳೇ, ಮಹಾಪ್ರಭು, ನಾನು ಯಾರು? ಮಹಾರಾಜರು, ನೀನು ಯಾರು? ಮಹಾಮಂತ್ರಿ. ನನ್ನ ಆಜ್ಞೆಯನ್ನು ಪರಿಪಾಲಿಸಿ ನಿನ್ನ ಕರ್ತವ್ಯವಲ್ಲವೇ? ಎಳೆದೊಯ್ಯಿರಿ ಅವನನ್ನು. ಮಹದಾಗ್ನಿ, ಆ ಯಾರಲ್ಲಿ ಇವನನ್ನು ಕರೆದುಕೊಂಡು ಹೋಗಿ ನಮ್ಮ ಆನೆ ಕಾಲಿಗೆ ಕೊಟ್ಟು ಬಿಡಿ. ಎಳೆದೊಯ್ಯಿರಿ ಅವನನ್ನು.
ಮಂತ್ರಿಗಳೇ, ಮಹಾಪ್ರಭು. ಇಷ್ಟಾದರೂ ನನ್ನ ಪ್ರಜೆಗಳು ಯಾರು ನಗುತ್ತಿಲ್ಲ. ಹಾ? ನೋಡಿ ಹೇಗೆ ಗದ್ದದ ಮೇಲೆ ಕೈ ಕೊಟ್ಟುಕೊಂಡು ಕುಳಿತಿದ್ದಾರೆ. ನಗುತ್ತಿದ್ದಾರೆ ಪ್ರಭು, ನಗುತ್ತಿದ್ದಾರೆ. ತಲೆ ಮೇಲೆ ಕೈ ಹೊತ್ತುಕೊಂಡು ಏನೋ ಯೋಚನೆ ಮಾಡುತ್ತಿದ್ದಾರೆ. ಹೌದಾ? ಆ, ಇಲ್ಲವಲ್ಲ. ಅವರನ್ನು ಹೇಗಾದ್ರೂ ಮಾಡಿ ನಗಿಸಬೇಕು. ನಗ್ಸೋಣ ನಗ್ಸೋಣ. ಅವರು ಆರೋಗ್ಯವಂತರಾಗಿರಬೇಕು. ಇರ್ಬೇಕು. ಹೊಟ್ಟೆ ಹಸಿಯುತ್ತಿದೆ, ಈಗ ಊಟಕ್ಕೆ ಹೋಗಲು ಅವರಿಗೆ ಅನುಮತಿ ಮಾಡಿಕೊಡಬೇಕು. ಆಗಬಹುದು, ಅನುಮತಿ ಕೊಡೋಣ. ಅದಕ್ಕಾಗಿ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ಕೂಡ ಇನ್ನು ಮುಂದೆ ನೃತ್ಯದ ಮೂಲಕ ಮಾತನಾಡುವಂತೆ ಡಂಗುರ ಸಾರಿಸಿ ಬಿಡಿ. ಇದು ಸಾಧ್ಯವೇ ಪ್ರಭು? ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದೇ ಈ ಮೂರ್ಖ ರಾಜನ ಗುರಿ. ನನ್ನ ಆಜ್ಞೆಯನ್ನು ಪರಿಪಾಲಿಸಿ. ಯಾರಲ್ಲಿ ಸಖಿಯರೇ, ಇನ್ನು ಮುಂದೆ ರಾಜ್ಯದ ಪ್ರಜೆಗಳೆಲ್ಲರೂ ಆ ನೃತ್ಯದ ಮೂಲಕವೇ ಮಾತನಾಡಬೇಕೆಂದು ಡಂಗೂರ ಸಾರಿಸಿಬಿಡು. ಆ ಚಾಮರ ಬೀಸಿ ಮಹಾರಾಜರಿಗೆ. ಗಾಳಿ ಗಾಳಿ. ಕೇಳ್ರಿ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರಾನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಕಳ್ಗುಟ್ಟೈತೆ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅನಿ ಕಳ್ಗುಟ್ಟೈತೆ. ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ, ಮಂಗ ಮರಗೇರುತ್ತಿದೆ, ಆಕೊಮ್ಮೆ ಈ ಕೊಮ್ಮೆ ಎಗರುತ್ತಿದೆ. ಯಾಕ್ಲೇ ಹನುಮಂತಣ್ಣ ಗುರುಗುಟ್ತೀಯ? ಮಂಗ ಮರಗೇರುತ್ತಿದೆ, ಆಕೊಮ್ಮೆ ಈ ಕೊಮ್ಮೆ ಎಗರುತ್ತಿದೆ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ. ಏನ್ ಮಾಡ್ತಾರೆ? ನಮ್ಮ ಮೇಲೆ ಇವ್ರ ಮೇಲೆ ಮೂರ್ಖರೇ, ಯುದ್ಧ ಸಾರಲ್ಲ, ಯುದ್ಧ ಮಾಡಲು ಬರುತ್ತಿದ್ದಾರೆ. ಮೂರ್ಖರೇ, ನನ್ನ ರಾಜ್ಯದ ಮೇಲೆ ಯುದ್ಧ ಮಾಡಲು ಬರುತ್ತಿದ್ದಾರೆ ಎಂದರೆ ಎಂತ ಅಗಾಧಕಾರಿ ವಿಚಾರವಲ್ಲವೇ? ಅದನ್ನು ಸರಿಯಾಗಿ ಹೇಳಲಿಕ್ಕೆ ಬರುತ್ತಿಲ್ಲ. ಇವರನ್ನು ನಮ್ಮ ನಮ್ಮ ಬೆಟ್ಟದ ಮೇಲಿಂದ ತಳ್ಳಿಬಿಡಿ. ಇವರನ್ನು ಮಹಾಪ್ರಭು, ಅವರದೇನು ತಪ್ಪಿದೆ? ನಿಮ್ಮ ಆಜ್ಞೆ ಅಲ್ಲವೇ? ಮಂತ್ರಿಗಳೇ, ಮಹಾಪ್ರಭು, ಮೂರ್ಖ ಮಂತ್ರಿಗಳು ನೀವು. ನನ್ನ ಆಜ್ಞೆ ಸರಿಯಾಗಿ ಪಾಲಿಸಲಿಕ್ಕೆ ಬರುವುದಿಲ್ಲ, ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಎಳೆದೊಯ್ರಿ ಇವರನ್ನು. ಯಾರಲ್ಲಿ? ಇವರನ್ನು ಎಳೆದುಕೊಂಡು ಹೋಗಿ ಬೆಟ್ಟದ ಮೇಲಿಂದ ತಳ್ಳಿಬಿಡಿ. ಸಖಿಯರ ಗಾಳಿ ಬಹಳ ಸೆಕೆ ಆಗುತ್ತಿದೆ, ಕುಡಿಯಲು ನೀರಿಲ್ಲ. ಸೆಕೆ ಸೆಕೆ. ನೀರು. ಮಹಾಪ್ರಭು, ಮುಂದಿನ ಯೋಜನೆ, ನನ್ನ ಮುಂದಿನ ಯೋಜನೆ ಮರ್ತೇ ಬಿಟ್ಟಿದೆ. ನನ್ನ ಮುಂದಿನ ಯೋಜನೆ ಅಳೋಳದಲ್ಲಿ ಮಾತನಾಡಿದರೆ ಹೇಗೆ ಇರುತ್ತದೆ? ನನ್ನ ಮುಂದಿನ ಯೋಜನೆ ನನ್ನ ಅಳೋಳತಲೆ ಮಾತನಾಡುವಂತೆ ಡಂಗುರ ಸಾರಿಸಿಬಿಡಿ. ಮಂತ್ರಿಗಳೇ, ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದು ಈ ಮೂರ್ಖ ರಾಜನ ಗುರಿ ಅಲ್ಲವೇ? ನನ್ನ ಆಜ್ಞೆಯನ್ನು ಪರಿಪಾಲಿಸಿ. ಯಾರಲ್ಲಿ? ಸಖಿಯರೇ, ಗಾಳಿ ಗಾಳಿ. ಇನ್ನು ಮುಂದೆ ರಾಜ್ಯದ ಪ್ರಜೆಗಳೆಲ್ಲರೂ ಹಳುತ್ತಲೇ ಮಾತನಾಡಬೇಕೆಂದು ಡಂಗೂರ ಸಾರಿಸಿಬಿಡು. ಹೋಗು. ಏನಾಯ್ತು? ಏನಾಯ್ತು? ನಮ್ಮ ಅಯ್ಯೋ, ಮುಂದೆ ಕೇಳುವಂತವರಾಗಿ. ನನ್ನ ಔರಾಣಿಗೆ ಏನಾಯ್ತು?
ಏನಾಯ್ತು ನನ್ನ ಯುವರಾಣಿಗೆ? ಮೂರ್ಖರೇ, ಹೇಳುವಂತವರಾಗಿ ಮುಂದೆ ಕಳುವುದನ್ನು ನಿಲ್ಲಿಸಿ. ಏನಾಯ್ತು? ನಿಲ್ಲಿಸಿ ಮೂರ್ಖ ಹೆಂಗಸರೇ. ನನ್ನ ರಾಜ್ಯಕ್ಕೆ ಹೊಸ ಯುವರಾಜನು ಬಂದನೆಂದರೆ ಎಂತ ಸಂತೋಷದ ವಿಚಾರವಲ್ಲವೇ? ಹೌದೌದು. ಈ ಸಂತೋಷದ ವಿಚಾರಕ್ಕಾಗಿ ಈ KLE ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳಿಗೆ ಲಾಡು ಹಂಚಲಿಕ್ಕಿಲ್ಲವೇ? ಅದನ್ನು ಬಿಟ್ಟು ನೀವು ಅಳಳುತ್ತಾ ಹೇಳುತ್ತಿರುವಿರಲ್ಲ. ಮಂತ್ರಿಗಳೇ, ಇವರನ್ನು ಕರೆದುಕೊಂಡು ಹೋಗಿ ನಮ್ಮ ಕೊಪ್ಪರಿಕೆಯಲ್ಲಿ ಕೊತ ಕೊತ ಕುದಿಯುವ ಎಣ್ಣೆಯಲ್ಲಿ ಬೋಂಡದಾಗಿ ಕರೆದು ಬಿಸಾಕಿ ಬಿಡಿ ಇವರನ್ನು. ಇವರನ್ನು ಮಂತ್ರಿಗಳೇ, ಮಹಾಪ್ರಭು, ಯಾಕೋ ಯೋಚನೆ ಸರಿ ಬರುತ್ತಿಲ್ಲ. ಯಾರು ನಗುತ್ತಿಲ್ಲ ನೋಡಿ, ಹೇಗೆ ಗಂಭೀರವಾಗಿ ಕುಳಿತುಕೊಂಡು ಯೋಚನೆ ಮಾಡುತ್ತಿದ್ದಾರೆ, ನಗ್ತಾ ಇದ್ದಾರೆ. ಅವರು ಆರೋಗ್ಯವಾಗಿರಬೇಕೆಂಬುದೆಲ್ಲ ನನ್ನ ಆಸೆ, ಅವರನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕೆಂಬುದೆಲ್ಲ ನನ್ನ ಆಸೆ. ಅವರು ನಗುತ್ತಿಲ್ಲ, ಅಳುತ್ತಿಲ್ಲ. ರಾಜ್ಯದ ಪ್ರಜೆಗಳೇ, ದಯಮಾಡಿ ನಗಿರಿ, ನಗುತ್ತಲೇ ನಮ್ಮನ್ನು ಆರಾಧಿಸಬೇಕು. ಮಂತ್ರಿಗಳೇ, ಇನ್ನು ಮುಂದೆ ನನ್ನ ಪ್ರಜೆಗಳೆಲ್ಲರೂ ನಗುತ್ತಲೇ ಮಾತನಾಡುವ ಡಂಗರ ಸಾರಿಸಿಬಿಡಿ. ಇನ್ನು ಮುಂದೆ ರಾಜ್ಯದ ಪ್ರಜೆಗಳೆಲ್ಲರೂ ನಗುತ್ತಲೇ ಮಾತನಾಡಬೇಕೆಂದು ಢಂಗೂರವನ್ನು ಸಾರಿಸಿಬಿಡು. ಹೋಗ್. ನಮ್ಮ ರಾಜಮಾತೆ ನಿಲ್ಲಿಸಿ ಮೂರ್ಖರೇ. ನನಗಿರೋ ಒಬ್ಬಳೇ ರಾಜಮಾತೆ ನನ್ನಿಂದ ದೂರವಾದಳೆ. ಅಯ್ಯೋ ವಿಧಿಯೇ, ನನಗೆ ಎದೆ ಹಾಲು ಉಣಿಸಿ ಬೆಳೆಸಿದ ನನ್ನ ಆರಾಧ್ಯ ದೈವವನ್ನು ಪೂಜಿಸುತ್ತಿರುವ ನನ್ನ ತಾಯಿ ನನ್ನಿಂದ ದೂರವಾದಳೆ. ಮಂತ್ರಿಗಳೇ, ಶಾಂತರಾಗಿ ಮಹಾಪ್ರಭು, ಶಾಂತರಾಗಿ. ಎಲ್ಲವೂ ವಿಧಿಯಾಟ, ಎಲ್ಲವೂ ವಿಧಿಯಾಟ. ಮಹಾಪ್ರಭು, ನನ್ನ ತಾಯಿಯ ಸಾವಿನ ವಾರ್ತೆಯನ್ನು ಈ ರೀತಿ ನಗುವಿನ ಹಟ್ಟಾಸದಿಂದ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಇಲ್ಲ ಮಂತ್ರಿಗಳೇ, ಇಲ್ಲ ಮಂತ್ರಿಗಳೇ, ನಾನು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಈ ರೀತಿಯ ಅನಾಹುತಗಳು ಸಂಭವಿಸಿತು. ಮಹಾಪ್ರಭು, ಅದಕ್ಕೆ ಹೇಳುವುದು, ಯಾವುದೇ ಕಾರ್ಯ ಕೈಗೊಳ್ಳುವ ಮುನ್ನ, ಯಾವುದೇ ಮಾತನಾಡುವ ಮುನ್ನ ಸರಿಯಾಗಿ ಆಲೋಚಿಸಿ ತೀರ್ಮಾನಿಸಿ ಮಾತನಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಯ್ತು ಮಂತ್ರಿಗಳೇ, ನಿಮ್ಮ ಮಾರ್ಗದರ್ಶನದಂತೆ ನಡೆಯುತ್ತೇನೆ. ನಾನು ಇಂದಿನಿಂದ ಬದಲಾಗುತ್ತಿದ್ದೇನೆ. ನನಗೆ ಜ್ಞಾನೋದಯವಾಯಿತು. ಆಗಲಿ ಪ್ರಭು. ನಾನು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಕೊನೆಗೂ ನನ್ನ ತಾಯಿಯ ಸಾವಿನ ವಾರ್ತೆಯನ್ನು ಈ ನಗುವಿನ ಅಟ್ಟಹಾಸದಿಂದ ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ಮಂತ್ರಿಗಳೇ, ಆದದ್ದು ಹಾಗೆ ಹೋಯ್ತು. ಇನ್ನು ಮುಂದೆ ಆದರೂ ಸರಿಯಾಗಿ ಆಲೋಚಿಸಿ ಮಾತನಾಡಿ. ಮಂತ್ರಿಗಳೇ, ಇಲ್ಲ, ನನ್ನ ಆರಾಧ್ಯ ದೈವ, ನನ್ನ ತಾಯಿ ಆರಾಧ್ಯ ದೈವವಾದ ಏ ಗೋವಿಂದ, ನಿನ್ನ ನಾಮವೇ ನನ್ನ ಉಸಿರಾಗಲಿ. ಹೇ ಗೋವಿಂದ, ಹೇ ಬಾಲಾಜಿ. प्रभु जी बालाजी तिरुपति वासा, नमो श्रीनिवास, ಹೊದೆಯೋ ಪಾಪ ವಿನಾಶ ಶ್ರೀಶ. ಜಯ ಜಯ ಜಗದೀಶ, ಜಯ ಗೋವಿಂದ,
ಜಪಿಸಲು ನಿನ್ನ ನಾಮ ಪರಮಾನಂದ. ಅಂಜನಾದ್ರಿವಾಸ ಆನಂದಾದ್ರಿವಾಸ ಒದೆಯೋ ಪಾಪ ವಿನಾಶ ಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ. ಜಪಿಸಲು ನಿನ್ನ ನಾಮ ಪರಮಾನಂದ. ಶೇಷಾದ್ರಿವಾಸ ಗರುಡಾದ್ರಿವಾಸ ಬಾಲಾಜಿ ನೆಕ್ಸ್ಟ್ ಬಾಲಾಜಿ, ಕೊನೆಗೂ ನನ್ನ ತಾಯಿಯನ್ನು ನಿನ್ನ ಬಳಿ ಕರೆದುಕೊಂಡು ಬಿಟ್ಟೆಯ. ನಿನ್ನ ನಾಮವೇ ನನ್ನ ಉಸಿರಾಗಲಿ. ನನ್ನನ್ನು ನಿನ್ನ ಬಳಿ ಕರೆದುಕೊಂಡು ಬಿಡು ಹೇ ಶ್ರೀನಿವಾಸ. ಪ್ರಭು, ಮಂತ್ರಿಗಳೇ, ನನಗೀಗ ಅರ್ಥವಾಯಿತು. ನಾನು ಬದಲಾಗಬೇಕು. ನನ್ನ ಪ್ರಜೆಗಳಿಗೋಸ್ಕರ ನಾನು ಬದಲಾಗಬೇಕು. ಅವರನ್ನು ಹೇಗಾದರೂ ಮಾಡಿ ಸಂತೋಷದಿಂದ ನೋಡಿಕೊಳ್ಳಬೇಕು. ಈ ಶ್ರೀನಿವಾಸನ ಕೃಪೆಯಿಂದ ಇನ್ನು ಮುಂದೆ ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲೂ ಕೂಡ ಕನ್ನಡ ನಾಡು ನುಡಿ ಸಂಸ್ಕೃತಿ ಎಲ್ಲ ಕಡೆ ಮೊಳಗಲಿ ಕನ್ನಡ ನಾಡು ನುಡಿ. ಮಂತ್ರಿಗಳೇ, ಇದು ಯಾವುದೋ ನಮ್ಮ ಆಸ್ಥಾನದಲ್ಲಿ ಲಕ ಲಕ ಪಕ ಪಕ ಅಂತ ಬಂದಿದೆ. ಅದನ್ನ ಸ್ವಲ್ಪ ವಿಚಾರಿಸಿ ನೋಡಿ. ಮೈಕನ್ನಲ್ಲಿ ಇಡಿ, ಮೈತು ವಿಚಾರಿಸಿ. ಮಂತ್ರಿಗಳೇ, ಮಂತ್ರಿಗಳೇ, ಎಳೆದುಕೊಂಡು ಬನ್ನಿ ಅವನ ಕೆಂಪು ಮುತಿ. ದೂರ ಕರೋನಾ, ಕರೋನಾ ದೂರ ದೂರ ದೂರ. ನನಗೂ ಕನ್ನಡ ಬರ್ತದೆ. ಮಂತ್ರಿಗಳೇ, ಮೊದಲು ಇವನಿಗೆ ಕನ್ನಡವನ್ನು ಚೆನ್ನಾಗಿ ಕಲಿಸಿ ಆಮೇಲೆ ನನ್ನ ಆಸ್ತಿಗೆ ಕರೆದುಕೊಂಡು ಬನ್ನಿ. ಈಗ ಇವನನ್ನ ಗಡಿಪಾರು ಮಾಡಿಬಿಡಿ. ಎಳೆದುಕೊಂಡು ಹೋಗಿ ಇವನನ್ನ ಕನ್ನಡವನ್ನು ಕಲಿಸಿಕೊಂಡು ಆಮೇಲೆ ಬಾ. ಬರ್ತದೆ ಅಲ್ಲ, ಬರುತ್ತದೆ. ಕನ್ನಡ ಕಲಿತುಕೊಂಡೇ ಯಾರಲ್ಲೇ ಎಳೆದುಕೊಂಡು ಹೋಗಿ ಇವನನ್ನ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿ
ಕನ್ನಡ ನುಡಿ ನಾವಿರುವ ತಾಣದ ಗಂಧದ ಗುಡಿ ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಮಾತಾಕಿ ಮಾತಾಕಿ ಒಂದೇ ಒಂದಿಗೆ